ಯಾವತ್ತು ಒಂದು ರೈತರ ಒಂದು ಕಷ್ಟದ ಬೇಡಿಕೆಯನ್ನು ಹೇಳುತ್ತಾ ಇವತ್ತು ನಮ್ಮ ರೈತರ ಸಾಲ ಸಂಪೂರ್ಣ ಮನ್ನಾ ಆಗ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೂ ಇವತ್ತು ಎಲ್ಕಿ ಮುಖಾಂತರ ಒತ್ತಾಯ ಮಾಡ್ತೇವೆ ನಾವು. ಎಲ್ಲ ಕರ್ನಾಟಕದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕಂತ ಹೇಳಿ ನಾವು ಒಂದು ಒತ್ತಾಯ. ಯಾಕೆ ಗಿಪ್ಪಟ್ಟು ಬೇಡ ಏನು ಬೇಡ, ನಮ್ಮ ಆಗಸ್ಟ್ 15 ಮ್ಯಾಲೆ ಗೌರವಾನ್ವಿತ ಮೋದಿ ಸಾಹೇಬರು ಇರ್ಬೋದು, ಈಗ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಎಲ್ಲರೂ ಕೂಡ್ಕೊಂಡು ನಮಗೆ ಪಕ್ಷಪಾತ್ರ ಮಾಡಬೇಡಿ. ನಮ್ಮ ರೈತರು ಕೂಡ ದಯವಿಟ್ಟು ವಿನಂತಿ, ನೀವೆಲ್ಲರೂ ಕೂಡ್ಕೊಂಡು ನಮ್ಮ ರೈತರ ಸಾಲ ಒಂದು ಸಂಪೂರ್ಣ ಮನ್ನಾ ಮಾಡಿರಿ. ಅದ್ರ ಜೊತೆಗೇನ ಇದು ನೀವು ಆ ಗಿಫ್ಟ್ ಈ ಗಿಫ್ಟ್ ಬೇಡ, ನಮಗೆ ಒಮ್ಮೆ ನೆಚ್ಚ ರೈತರ ಸಾಲ ಸಂಪೂರ್ಣ ಮನ್ನಾ ಆಗ್ಬೇಕು. ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರು ಮಾಡಿದ್ರೆ ಅದು ನೀವೆಲ್ಲರೂ ವಿಚಾರ ಮಾಡಿರಿ. ಅವ್ರು ರಾಷ್ಟ್ರೀಕರಿಸಿದ ಬ್ಯಾಂಕ್ 10,000, ಸೊಸೈಟಿಗೆ 10,000, 20,000 ಮಾಡಿದ್ರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ. ಅದು ದೊಡ್ಡ ರೊಕ್ಕ ಅದ. ಆಗ ಭಾಳ ಮಂದಿ ರೈತರು ಕುಳ್ಳಾದೀವಿ ನಾವು. ಹಂಗೊಮ್ಮೆ ಶನತನ ಮಾಡಿ ಉಪಯೋಗ ಮಾಡಿರಿ. ನೀವೆಲ್ಲರ ಆದಾತಿ ಇದಾತಿ ಒಂದು ಕಟಬಾಕಿದಾರಿ ಮಾಡಿದೀವು, ಒಂದು ಚಲ್ತಿದಾರಿಗೆ ಮಾಡಿದೀವು, ಆಯವಾರ ಬೇಡ ನಮಗೆ. ಒಮ್ಮೆ ರಾಮಕೃಷ್ಣ ಹೆಗಡೆ ಅವ್ರು ಮಾಡಿದ್ರೆ ಯಾರನ್ನೂ ನೋಡಲಿಲ್ಲ, ಅವ್ರ ಕಟಬಾಕಿದಾರು ನೋಡಲಿಲ್ಲ, ಚಲ್ತಿದಾರು ನೋಡಲಿಲ್ಲ. ಪ್ರತಿಯೊಬ್ಬರು ರೈತಿಗೂ 10,000 ರೂಪಾಯಿ, ಮ್ಯಾಲೂ 10,000, ತೆಳಗೂ 10,000 ಮಾಡಿಬಿಟ್ರು. ಆಗೆಲ್ಲ ನಾವು 10,000 ಅಂದ್ರೆ ನಮ್ಗೆ 10 ಲಕ್ಷ ಇತ್ತಾಗ ಸಾಲ. ಈಗ ಎಷ್ಟು ಅದ ನಮ್ಮ ಸಾಲ? 5-6 ಲಕ್ಷ ರೂಪಾಯಿ ಸಾಲದವ. ರಾಮಕೃಷ್ಣ ಹೆಗಡೆ ಅವ್ರು ಮನ್ನಾ ಮಾಡಿದಾಗ 10 ಲಕ್ಷ ಸಾಲ ಇದ್ದಂಗೆ 10,000 ಇದ್ರೆ. ಅದೇ ದಯವಿಟ್ಟು ಅದನ್ನ ತೆಗೀರಿ ನೀವು ದಾಖಲೆ. 88 ಎಷ್ಟು ನನಗೆ ಇಶ್ಯೂ ಗೊತ್ತಿಲ್ಲ, ಅದನ್ನ ತೆಗೆದ ಅವ್ರು ಹೆಂಗೆ ಮಾಡಿದಂಗೆ ಮಾಡಿದಮ್ಮಿ ಮಾಡಿ. ಅದ್ರ ಜೊತೆಗೇನೆ ಗೊಬ್ಬರ ನೀವು ಮ್ಯಾಲ ತೋರಿಸ್ತೀರಿ, ಅವ್ರು ತೆಳಗೆ ತೋರಿಸ್ತಾರ. ಅದಕ್ಕೆ ಯಾರು ಪಂಚೋದಿಲ್ಲ ನಾವು ರೈತರ. ಈ ಸಲ ಯೂರಿಯಾ DAP ಏನು ಬೇಕಾದಿರ್ಲಿ, ಅದ ಪೊಟ್ಯಾಶು 19, 20 ಯಾವ ಗೊಬ್ಬರ ಸರಿಯಾಗಿ ಸಿಕ್ಕಿಲ್ಲ. ಅದ್ರ ಮೇಲೆ ಮತ್ತೊಂದು ಇದನ್ನ ಕೊಡಕ್ಕೆ ನಿಂತೀರಿ ನೀವು, ಜಿಂಕ್ ಕೊಡ್ತೀರಿ. ಅದಕ್ಕೊಂದು 200 ರೂಪಾಯಿ ಕೊಡುದು. ಅದಕ್ಕೆ ಏನಿದೆಲ್ಲ ರೈತರ ಅನ್ಯಾಯ. ಎಷ್ಟರ ಅದನ್ನ ಕೊಟ್ಟ ಗೊಬ್ಬರ ಕೊಡ್ತೇವೆ ಅಂತಾರೆ ಇವ್ರ, ಯೂರಿಯಾ ಕೊಡ್ತೇವೆ ಅಂತಾರ. 500 ರೂಪಾಯಿ ಇಡುದು ಅದಕ್ಕೆ. ದಯವಿಟ್ಟು ಅದನ್ನ ಮಾಡಬೇಡಿ. ಹೊರಸ್ತಾಗ ಈ ರೈತರ ಬೇಡಿಕೆಗಳನ್ನು ಎಲ್ಲಾನು ಸಂಪೂರ್ಣ ಸರಿಯಾಗಿ ನಾವು ಕೊಟ್ಟ ಪ್ರಕಾರ, ಅರ್ಜಿ ಕೊಟ್ಟ ಪ್ರಕಾರ ನಾವು ಸಾಕಷ್ಟು ವರದಿಗಳನ್ನು ಕೊಟ್ಟಿವಿ. ಆ ವರದಿ ಕೊಟ್ಟ ಪ್ರಕಾರ ನಮ್ಮ ಈ ಆಗಸ್ಟ್ 15 ಮಾಡಲಿಲ್ಲ ಅಂದ್ರೆ ಇನ್ನು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾವು ಸರಿಯಾಗಿ ಎಲ್ಲರಿಗೂ ಮನವಿ ಕೊಟ್ಟು ಎಲ್ಲರೂ ಸಜ್ಜಾಗಿ ನಿಂತಾರ. ಇವತ್ತು ನಮ್ಮ ಇವೇನು ಬೆಳೆ ವಿಮಾ ಬಂದಿಲ್ಲ, 2003 ಬಂದಿಲ್ಲ, ಹಿಂಗಾರಿ ಬಂದಿಲ್ಲ 4ರದು. ಇವತ್ತಿನ ದಿವಸ ಕೊಟ್ಟದ್ದು ಅದ. ಈ ವರ್ಷವೂ ಹೊಸದಾಗಿ ಎಲ್ಲರೂ ವಿಮಾ ತುಂಬೇವಿ. ಅದನ್ನು ಸರಿಯಾಗಿ ನಮಗೆ ಸ್ಪಂದಿಸುವಲ್ರ ಸರ್ಕಾರ. ತಮ್ಮ ಇದ್ದದ್ದು 108 ಲೋಪದೋಷಗಳ ಸಲುವಾಗಿ ನಮ್ಮ ರೈತರನ್ನ ಮರ್ಯಾಕತ್ತಾರ. ಒಂದು 106 ಮಂದಿ ಒಳಗೆ ಒಂದು 10 ಮಂದಿ 20 ಮಂದಿ ಕೊಟ್ಟು ಉಳಿದವ್ರು ಕೊಟ್ಟೆ ಬಂದುಬಿಡ್ತಾರೆ. ಇನ್ನು ಉಳಿದ ರೈತರು ಎಲ್ಲರೂ ನಿರಾಶೆ. ಹೀಗಾಗಿ ನಮಗೆ ಏನೊಂದು ತಿಳಿವಲ್ದು. ಎಷ್ಟು ಮನವಿ ಕೊಟ್ಟರು ಅದಕ್ಕೆ ಸ್ಪಂದಿಸುವಲ್ರ. AD ಅವ್ರು ಎಲ್ಲರೂ ಹೇಳಿದ್ರಿ, ಈಗ ಎಲ್ಲನೂ ಕಳಿಸೇವಿ, ನಾವು ಮ್ಯಾಲೆ ಪ್ರೊಡಕ್ಟ್ ಮಾಡಿದ್ದೇವೆ, ನಮಗೆ ಇನ್ನೂ ಮಟನೂ ಉತ್ತರ ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಶೀಘ್ರದಲ್ಲಿ ಎಲ್ಲರೂ ಕೂಡ್ಕೊಂಡು ನಮ್ಮನ್ನು ಅವನ್ನಷ್ಟು ವಿಮಾ ಬಿಡುಗಡೆ ಮಾಡಲಿ ಅಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ಚಂದ್ರಪ್ಪ, ಚನ್ನಬಸಪ್ಪ, ದುರ್ಗಣ್ಣ, ರಾಕಿನ್ಪುರ.